ರಾಹುಲ್ ಗಾಂಧಿ ಕರೆಗೆ ರಾಜ್ಯ ನಾಯಕರು ವೈಟಿಂಗ್. ಸಚಿವ ಸಂಪುಟ ಪುನರ್ರಚನೆಗೆ ಕಾಯ್ತಾ ಇರೋ ಸಿಎಂ. ನಾಯಕತ್ವ ಬದಲಾವಣೆಯ ನಿರೀಕ್ಷೆಯಲ್ಲಿ ಡಿಕೆಶಿ. ಪುನರ್ರಚನೆಗೆ ಒತ್ತಾಯಿಸ್ತಾ ಇರೋ ಹಿರಿಯ ಶಾಸಕರುಗಳು. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿ. ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಾಯಚೂರು ಜಿಲ್ಲೆಯಲ್ಲಿ ನಿರಂತರ ಪ್ರವಾಸ. ಕಳೆದ 1 ತಿಂಗಳಲ್ಲಿ ಯತೀಂದ್ರ 4 ಬಾರಿ ಭೇಟಿ. ಮುಂದಿನ ಬಾರಿ ವರುಣಾ ಜೊತೆ ರಾಯಚೂರಲ್ಲೂ ಸ್ಪರ್ಧಿಸ್ತಾರಾ ಅನ್ನೋ ಚರ್ಚೆ. ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಯಲ್ಲಿ ಜೀವರಾಜ್ಗೆ ಜಯ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಟಿಡಿ ರಾಜೇಗೌಡ. ಮರು ಮತ ಎಣಿಕೆ ಪ್ರಕ್ರಿಯೆಗೆ ತಡೆ ನೀಡಿದ್ದ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ವಿಚಾರಣೆ. ಮುನಿಸು ಮರೆತು ಅಖಂಡ ಮನೆಗೆ ಎಚ್ಡಿಕೆ ಭೇಟಿ. 2028ರ ವಿಧಾನಸಭಾ ಚುನಾವಣೆಗೆ ಶ್ರೀನಿವಾಸ್ ಮೂರ್ತಿ, ಜಿಬಿಎಗೆ ಪತ್ನಿ ಕ್ರಿಯಾ ಶೈಲಜಾ ಆಯ್ಕೆಗೆ ಪ್ಲಾನ್. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಭೇಟಿ ನೀಡಿದ್ರ ಕುಮಾರಸ್ವಾಮಿ. ಯುವ ಜನತೆಯನ್ನ ಜಿರಳೆಗೆ ಹೋಲಿಸಿದ ಸುಪ್ರೀಂ ಸಿಜೆಐ. ಆ ಹೇಳಿಕೆಯೇ ಅಸ್ತ್ರವಾಗಿ ಬಳಸಿಕೊಂಡ ಸಿಜೆಪಿ ಎಂಬ ಹೆಸರಿನ ಪಕ್ಷ ಶುರು. ಇನ್ಸ್ಟಾದಲ್ಲಿ ಬಿಜೆಪಿ ಪಕ್ಷವನ್ನೇ ಹಿಂದಿಕ್ಕಿದ ಕಾಕ್ರೋಚ್ ಜನತಾ ಪಾರ್ಟಿ. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಹಣ ಡಬಲ್ ಮಾಡೋದಾಗಿ ವಂಚನೆ. ಮುಸ್ಲಿಂ ಮಹಿಳೆಯರೇ ಟಾರ್ಗೆಟ್. 10,000ಕ್ಕೂ ಹೆಚ್ಚು ಜನಕ್ಕೆ ಧೋಕಾ. ದಾವಣಗೆರೆಯಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಬಯಲು. ಲಾರಿ ಉದ್ಯಮಕ್ಕೂ ತಟ್ಟಿದ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಎಫೆಕ್ಟ್. ಸಾಗಾಣಿಕೆ ವೆಚ್ಚ ಹೆಚ್ಚು ಮಾಡಲು ಲಾರಿ ಮಾಲೀಕರ ನಿರ್ಧಾರ. 1 ಲೋಡ್ಗೆ 3 ಪಟ್ಟು ದರ ಏರಿಕೆಗೆ ಚಿಂತನೆ. ಬೆಂಗಳೂರಿನ ವಿವಿಪುರಂನಲ್ಲಿ ಪೊಲೀಸರ ಭಯವಿಲ್ಲದೆ ರೌಡಿ ಶೀಟರ್ ಅಟ್ಟಹಾಸ. ಕುಡಿದು ಗುಂಪು ಕಟ್ಟಿಕೊಂಡು ಅಭಿ ಪಾಂಡು ಎಂಬ ಗೂಂಡಾಗಳಿಂದ ಸಿಕ್ಕವರ ಮೇಲೆ ಹಲ್ಲೆ. ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸಲು ಸ್ಥಳೀಯರು ಆಗ್ರಹ. ಮನೆಯ ಮೇಲ್ಚಾವಣಿ ಕುಸಿದು ಮಹಿಳೆ ಸಾವು. ಮನೆಯ ಹೊರಗೆ ಮಲಗಿದ್ದ ಪತಿ ಪಾರು. ಮೊನ್ನೆ ಸುರಿದ ಮಳೆಗೆ ನೆನೆದಿದ್ದ ಹಳೆಯ ಮನೆ. ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದ ಗೌರೀಶ್ವರ ದೇವಸ್ಥಾನದ ಬಳಿ ಘಟನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಗಧಗಿಸಿದ ಕಿಯಾ ಕಾರು. ಕ್ಲಚ್ ಬ್ರೇಕ್ ಹಿಡಿಯದ ಕಾರಣ ರಸ್ತೆಯ ತಡೆಗೋಡೆಗೆ ಡಿಕ್ಕಿ. ಚಿಕ್ಕಬಳ್ಳಾಪುರದ ಹೊರವಲಯದ ಹೈವೇ 44ರಲ್ಲಿ ಕಾರು ಭಸ್ಮ. ಸಂಡೂರು ತಾಲೂಕಿನ ಯಶವಂತ ನಗರ ಸಮೀಪ ಅತಿ ಅಪರೂಪದ ಹಾವು ಪತ್ತೆ. ಸುಮಾರು 12 ಅಡಿ ಉದ್ದವಿರುವ ಇಂಡಿಯನ್ ರಾಕ್ ಪೈಥಾನ್ ಸೆರೆ. ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಉರ್ಗ ತಜ್ಞರು. ಕಲಬುರಗಿಯಲ್ಲಿ ನಿವೃತ್ತ ಬಿಎಸ್ಎಫ್ ಯೋಧ ಕೊಲೆ ಪ್ರಕರಣ. ರವಿಚಂದ್ರ ಖೇಡ್ರನ್ನ ಕೊಂದಿದ್ದ ಹಂತಕರ ಹೆಡೆಮುರಿ ಕಟ್ಟಿದ ಪೊಲೀಸರು. ಸಚಿನ್ ಹನುಮಂತ ಎಂಬ ಹಂತಕರ ಬಂಧನ. ಜಿಮ್ ವಾಟ್ಸಾಪ್ ಆಪ್ನಲ್ಲಿ ಗ್ರೂಪ್ನಲ್ಲಿ ಕಿರಿಕ್. ನಡು ರಸ್ತೆಯಲ್ಲೇ ಫೈಟ್. ಪ್ರಕರಣ ದಾಖಲಿಸಿ ಮತಿನ್, ಶೈಲೇಂದ್ರ ಸೇರಿ 6 ಜನರು ಅರೆಸ್ಟ್. ಬೆಂಗಳೂರಿನ ಸಂಜಯ್ ನಗರದ ಟೀಚರ್ಸ್ ಕಾಲೋನಿಯಲ್ಲಿ ಘಟನೆ. ಇಟಲಿ ಪ್ರಧಾನಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ನೀಡಿದ ಪ್ರಧಾನಿ. ಮೋದಿ ಉಡುಗೊರೆ ಬೆನ್ನಲ್ಲೇ ಪಾರ್ಲಿಜಿ ಕಂಪನಿಯ ಷೇರು ಖರೀದಿಗೆ ಮುಗಿಬಿದ್ದ ಜನ. ಪಾರ್ಲೆ ಇಂಡಸ್ಟ್ರೀಸ್ ಷೇರು ಶೇಕಡ 5ರಷ್ಟು ಏರಿಕೆ. ಮಂಗಳೂರಿನಲ್ಲಿ ಯುವತಿಯರೊಂದಿಗೆ ಅನುಚಿತ ವರ್ತನೆ. ಕೇರಳಂ ಮೂಲದ 3 ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು. 3 ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಇಂದು ಭಾರೀ ಮಳೆ. ಮುಂಗಾರು ಪೂರ್ವ ಮಾರುತಗಳ ತೀವ್ರತೆಯಿಂದ ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಒಳನಾರ್ಭಟ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಬೀದರ್ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆಗೆ ಹಲವು ಅವಾಂತರ. ಧಾರಾಕಾರ ಮಳೆಯಿಂದಾಗಿ ಬೀದಿಗೆ ಬಿದ್ದ ಅನ್ನದಾತರ ಬದುಕು. ರೈತರು ಬೆಳೆದ ಪಪಾಯಿ, ಮಾವು, ತೋಟಗಾರಿಕಾ ಬೆಳೆ ನಾಶ.
ಡ್ರ್ಯಾಗನ್ ಸಿನಿಮಾದ ಟೈಟಲ್ಸ್ ಗ್ಲಿಂಪ್ಸ್ಗೆ ಭರ್ಜರಿ ರೆಸ್ಪಾನ್ಸ್. ಸಿನಿಮಾದ ಕತೆ ಬಗ್ಗೆಯೂ ಜೋರು ಚರ್ಚೆ ಶುರು. 2 ಭಾಗಗಳಲ್ಲಿ ರಿಲೀಸ್ ಆಗಲಿದೆ ಅಂತ ನಿರ್ದೇಶಕ ಪ್ರಶಾಂತ್ ನೀಲ್ ಮಾಹಿತಿ. ಜೈ ಕೊಟ್ಟಿರೋ ಹೇಳಿಕೆಯೊಂದೇ ಸಿಕ್ಕಾಪಟ್ಟೆ ಚರ್ಚೆ. 2011ನೇ ಇಸ್ವಿಯಿಂದ ತಾವು ಇಸ್ಲಾಂ ಧರ್ಮ ಪಾಲಿಸುತ್ತಿರುವುದಾಗಿ ಹೇಳಿಕೆ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಎಂದ ದಳಪತಿ ವಿಜಯ್. ನಾಳೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯವನ್ನಾಡಲು ಹೈದರಾಬಾದ್ಗೆ ತೆರಳಿದ ಆರ್ಸಿಬಿ ಕ್ಯಾಂಪ್ನ ಕೂಡಿಕೊಂಡ ವಿರಾಟ್ ಕೊಹ್ಲಿ. ಎನ್ಟಿಆರ್ ಸ್ಟೇಡಿಯಂ ಬಳಿಕ ಅಭಿಮಾನಿಗಳಿಂದ ಅನ್ನದಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.